ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಜನವರಿ 9ರಿಂದ ಜನವರಿ 19ರವರೆಗೆ ಕಾಂಗ್ರೆಸ್ ಪಾದಯಾತ್ರೆಯನ್ನು ನಡೆಸಲಿದೆ. ಮೇಕೆದಾಟಿನಿಂದ ಬೆಂಗಳೂರಿನವರೆಗೆ ಕಾಂಗ್ರೆಸ್ ಜಾಥಾ ನಡೆಯಲಿದ್ದು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆ ವೇಳೆ ಬೇರೆ ಪಕ್ಷದವರು ಕೂಡ ಭಾಗವಹಿಸುವಂತೆ ಡಿಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ಯೋಜನೆ ಜಾರಿಗೆ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ 2 ಸಭೆ ನಡೆಸಿದ್ದು ತಮಿಳುನಾಡು ಸರ್ಕಾರ ಖ್ಯಾತೆ ತೆಗೆದಿದೆ ಅಂತ ಸಿಎಂ ಹೇಳಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ತೆಗೆದುಕೊಂಡು ಬಂದು ಯಾವಾಗ ಬೇಕಾದ್ರೂ ಟೆಂಡರ್ ಕರೀಬಹುದು, ಕೆಲಸನೂ ಕೂಡ ಪ್ರಾರಂಭ ಮಾಡಬಹುದು. ಇದಕ್ಕೆ ನಾವು ಒತ್ತಾಯವನ್ನು ಮಾಡಲಿಕ್ಕೆ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ನಾವಿದ್ದಾಗಲೇ DPR ಮಾಡಿ ಕಳಿಸಿದ್ರು ಕೂಡ ಯಾವುದೇ ತಕರಾರುಗಳು ಇಲ್ಲದೇ ಇದ್ರು ಕೂಡ, ತಮಿಳುನಾಡಿಗೆ ಖ್ಯಾತೆ ಮಾಡಲಿಕ್ಕೆ ಯಾವುದೇ ಹಕ್ಕುಗಳು ಇಲ್ಲದೇ ಇದ್ರು ಕೂಡ ಇವರು ಡಬಲ್ ಇಂಜಿನ್ ಸರ್ಕಾರ ಅಂತ ಇದೆಯಲ್ಲ, ಇವರು ಪ್ರಾರಂಭ ಮಾಡಬೇಕಾಗಿತ್ತಲ್ಲ. ಇವರು ಇವತ್ತಿನವರಿಗೆ ಪ್ರಾರಂಭ ಮಾಡಿಲ್ಲ. ತಮಿಳುನಾಡು ನಾವು ಯಾವುದೇ ಯೋಜನೆ ಮಾಡಿದ್ರೆ ಖ್ಯಾತೆ ತೆಗಿದ್ದಾರೆ. ಕರ್ನಾಟಕ ಸರ್ಕಾರ DPR ಮಾಡುವಂಥ ಸಂದರ್ಭದಲ್ಲಿ ತಮಿಳುನಾಡು ತಕರಾರಾಯಿತು. ಆದರೆ ಒಂದು ಕಂಡೀಷನ್ನು, ಕಾವೇರಿ ಮಾನಿಟರ್ ಬೋರ್ಡ್ ಅಂದರೆ ನೀರಿನ ಹಂಚಿಕೆ ಮಾಡುವಂಥ ಅದರದ್ದು ಕೂಡ ಅಪ್ರೂವಲ್ ಆಗಬೇಕು. ಯಾವ ಮೆಥಡಲ್ಲಿ ಆಗ್ತದೆ ಅನ್ನೋದಕ್ಕೆ ಅದಕ್ಕೂ ಅಪ್ರೂವಲ್ ಆಗಬೇಕು ಅಂತ ಆ ಕಂಡೀಷನ್ ಮೇಲೆ DPR ಕೊಟ್ಟರು. ನಾನು ಕೇಂದ್ರ ಸಚಿವರಿಗೆ ಒತ್ತಾಯ ಮಾಡಿದ್ದೇನೆ, ನಮ್ಮ ಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ದೇನೆ. ಅದು ಮುಂದಿನ ಒಂದು ಸಭೆಯಲ್ಲಿ ಅದು ತೀರ್ಮಾನ ಆಗ್ತದೆ. ಮಹಾರಾಷ್ಟ್ರದಲ್ಲಿ ಧ್ವಜಕ್ಕೆ ಬೆಂಕಿ ಇಟ್ಟಿದ್ದು ಕಾಂಗ್ರೆಸ್ನವರು ಅಂದಿದ್ದ CT ರವಿಗೆ ಇವತ್ತು ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದಕ್ಕೆ CT ರವಿ ಮತ್ತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಟಾಕಿ ರವಿ ಸುಮ್ಮನೆ ಪಟಾಕಿ ಹೊಡೆದು ಬಿಡೋದು ಬಿಟ್ಬಿಡೋದು, ನನಗೂ ಸಂಬಂಧನೇ ಇಲ್ಲ. ಸುಮ್ಮನೆ ಪಟಾಕಿ ಆಡಿಸ್ಬಿಡೋದು. ಅವರೆಲ್ಲರೂ DK ಶಿವಕುಮಾರ್ ಅವರು ಜಮೀರ್ ಅಹಮದ್ ಖಾನ್ ಅವರ ಹಿಂಬಾಲಕರಾಗಿ ಕೆಲಸ ಮಾಡಿದವರು. ಅರಾಜಕತೆ ಸೃಷ್ಟಿ ಮಾಡೋದು, ಬೆಂಕಿ ಹಾಕೋದು, ಆ ಬೆಂಕಿ ಹಾಕುವ ಜಾಯಮಾನಕ್ಕೆ ನಾನು ಸೇರಿದವನಲ್ಲ. ಕರ್ನಾಟಕದಲ್ಲಿ ಈ ವರ್ಷ ಕಂಡು ಕೇಳರಿಯದ ರೀತಿಯಲ್ಲಿ ಪ್ರವಾಹಕ್ಕೆ ರಾಜ್ಯದ 15 ಜಿಲ್ಲೆಗಳು ತತ್ತರಿಸಿ ಹೋಗಿದ್ವು. ಸಾವು ನೋವು ನಷ್ಟ ಎಷ್ಟು, ಪರಿಹಾರ ಕೊಟ್ಟಿದ್ದೆಷ್ಟು ಅನ್ನೋ ಲೆಕ್ಕವನ್ನ ಇವತ್ತು ಸರ್ಕಾರ ಬಹಿರಂಗಪಡಿಸಿದೆ. ಜುಲೈನಿಂದ ನವೆಂಬರ್ ತನಕ 62 ಜನ ಮೃತಪಟ್ಟಿದ್ದಾರೆ. 11,000 ಕೋಟಿ ನಷ್ಟ ಆಗಿದೆ. ಕೇಂದ್ರದಿಂದ 1,112 ಕೋಟಿ ಪರಿಹಾರ ಬಂದಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಸದನದಲ್ಲಿ ಮಾಹಿತಿಯನ್ನು ಕೊಟ್ಟರು. ಈ ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಕೂಡಲೇ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಿಲ್ಲ. ಕಾಲಕ್ಕೆ ಏನೇನು ಭೇಟಿ ನೀಡಬೇಕಾಗಿತ್ತು, ಪರಿಹಾರ ಕೊಡಬೇಕಾಗಿತ್ತು, ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡದೆ ಸರ್ಕಾರ ಜನರ ಪರವಾಗಿ, ರೈತರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಿದೆ. ಕೇಂದ್ರ ಸರ್ಕಾರ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.